ಹೊರಗಡೆ ಹೋಗಿ ಎಲ್ಲರೂ ಡಾಕ್ಟ್ರೇ ಆಗಬೇಕು ಅಂತಿಲ್ಲ, ಎಲ್ಲ ಇಂಜಿನಿಯರ್ ಆಗಬೇಕು ಅಂತಿಲ್ಲ, ಓನ್ ಬಿಸ್ನೆಸ್ ಮಾಡೋರು ಇರ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ, ಅವರಿಗೆ ಆ ನಾಲೆಜ್ ಆಲ್ರೆಡಿ ಇದೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ನ ಮಕ್ಕಳು ಏನು ಕಮ್ಮಿ ಇಲ್ಲ ಯಾವುದರಲ್ಲಿ ಕೂಡ. ಇವತ್ತು ನಮ್ಮ ಓಲ್ಡ್ ಸ್ಕೂಲಲ್ಲಿ ವ್ಯಾಪಾರ ಮೇಳ ಇಟ್ಟಿದ್ದಾರೆ. ಬಿಸ್ನೆಸ್ ಮಾಡುವವರು ಮತ್ತೆ ಬೇರೆ ಎಲ್ಲ ಕೆಲಸ, ಕೃಷಿ ಕೆಲಸಗಳಿಗಿಂತಲೂ ಹೆಚ್ಚಾಗಿ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಬರ್ತದಲ್ಲ. ಹೌದು. ಎಷ್ಟು ರೂಪಾಯಿ ಒಂದು ಲೋಟೆಗೆ? 20 ರೂಪಾಯಾ? ಜಾತ್ರೆಗಿಂತ 10 ರೂಪಾಯಿ ಕಮ್ಮಿಗೆ ಸಿಕ್ಕಿದಲ್ಲ. ಯಾವ್ದಾದ್ರು 5 ಶಾಪಿಗೆ ಹೋಗ್ಬೇಕು, 5 ಐಟಮ್ ಇಟ್ಕೊಂಡು ಬರ್ಬೇಕು. ರಡ್ಡೆ ಇನ್ನ ಇತ್ತೆ ಪ್ರಾಣಿ ತಿತ್ತೇನೆ, ಪ್ರಾಣಿ ತಿನ್ನಬಹುದು ಇಲ್ಲ, ಇಂಕೊಂದು ಫ್ರೀ ಗಿರಾಕಂದ್ರೆ ಎತ್ಕೊಡು. ಪೂರ ಹೋಗಿರೋದು ಮುಂದಾಗ್ಲಿ ಇದು ನಿಗ್ಲೇ ನಡ್ಚನ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಮ್ಮ ಓಲ್ಡ್ ಸ್ಕೂಲಲ್ಲಿ ವ್ಯಾಪಾರ ಮೇಳ ಇಟ್ಟಿದ್ದಾರೆ, ಹಾಗೆ ಅಲ್ಲಿಗೆ ನಾವು ಬಂದೇವೆ. ಇಲ್ಲಿ ನೋಡಿ ನಮ್ಮ ಜೊತೆ ನಮ್ಮ ಚಾತಿಯವರು ಕೂಡ ಇದ್ದಾರೆ. ಸೇ ಹಾಯ್. ಎಸ್, ಹಾಗೆ ಈಗ ಸ್ಕೂಲೊಳಗೆ ಹೋಗಿ ಎಂತೆಲ್ಲ ವ್ಯಾಪಾರ ಮೇಳದಲ್ಲಿ ಇಟ್ಟಿದ್ದಾರೆ ಅಂತ ನೋಡುವ. ಹೋಗಿ ಬಂದ್ರಾ? ಒಳಗೆ ಹೋಗಿ ಬಂದೆ. ಎಂತೆಲ್ಲ ಇಟ್ಟಿದ್ದಾರೆ ಮಕ್ಕಳು? ಮಕ್ಕಳು ಎಲ್ಲ ಐಟಮ್ ಉಂಟು, ಪಾನಿಪುರಿ ಉಂಟು, ಮತ್ತೆ ತರಕಾರಿ ಉಂಟು, ಮತ್ತೆ ಇದುಂಟು, ಬಟ್ಟೆ ಬರೆ ಉಂಟು, ತಿಂಡಿ ತಿನಿಸು ಬೇಕರಿ ಐಟಮ್ ಎಲ್ಲ ಉಂಟು. ಒಳ್ಳೆ ಉಂಟು, ಮಕ್ಕಳು ಒಳ್ಳೆ ವ್ಯಾಪಾರ ಮಾಡಿದ್ರು. ನಾನು ಸಹ ವ್ಯಾಪಾರ ಮಾಡಿದೆ, ತಿಂಡಿ ಎಲ್ಲ ತಿಂದೆ. ಒಳ್ಳೆ ಉಂಟು, ಸಖತ್ ಟೇಸ್ಟ್ ಉಂಟು. ಸರಿ, ಒಳ್ಳೆ ಚಾರ್ಮುರಿ ತಿನ್ನುದಾ? ಹೇಗುಂಟು ಚಾರ್ಮುರಿ? ಎಷ್ಟು ರೂಪಾಯಿ ಒಂದು ಲೋಟೆಗೆ? 20 ರೂಪಾಯಾ? ಜಾತ್ರೆಗಿಂತ 10 ರೂಪಾಯಿ ಕಮ್ಮಿಗೆ ಸಿಕ್ಕಿದಲ್ಲ. 50 ರೂಪಾಯಿ ಉಂಟಿದೆ ಅಲ್ಲಿ. 5 ಶಾಪಿಂದ ಹೋಗಿ 5 ಐಟಮ್ ತಗೊಂಡು ಬರ್ಬೇಕು. 5 ಐಟಮ್ ತಗೊಂಡು ಬರ್ಬೇಕು. 5 ಐಟಮ್ ತಗೊಂಡು ಬಂದು ಕೊಡ್ಬೇಕು. ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. 5 ಐಟಮ್ ತಗೊಂಡು ಬರ್ಬೇಕು. 5 ಶಾಪಿಗೆ ಹೋಗಿ ಯಾವ್ದು ಆಗ್ಬೋದು, ಯಾವುದಾದ್ರು 5 ಶಾಪಿಗೆ ಹೋಗ್ಬೇಕು. 5 ಐಟಮ್ ಇಟ್ಕೊಂಡು ಬರ್ಬೇಕು. ಟೋಟಲ್ ಇಲ್ಲಿಗೆ ಪುನಃ ಬರುವಾಗ 5 ಐಟಮ್ ಇರಬೇಕು. ಇಬ್ಬರು ಹೋಗಿ ಇಲ್ಲಿ ಟಾಸ್ಕ್ ಆಗ್ತಾ ಉಂಟು. ನೆಕ್ಸ್ಟ್ ಒಂದು ಟಾಸ್ಕ್, ಒಂದೇ ಟಾಸ್ಕ್ ನನಗೆ ಟಾಸ್ಕ್ ಕೊಡ. ಚಿಲ್ಲರ್ ಇಲ್ಲ? ದಾಯ್ತಂడి ತಿಕ್ಕಣ ಚಿಲ್ಲರೆ. ಏತಂడి ಏತ ಐಟಮ್ ಅಂడి? ಎಷ್ಟು ಐಟಮ್? ರಡ್ಡೆ ಇನ್ನ ఏత నాలైనా ಡಿಫ್ರೆಂಟ್ ಐಟಮ್ ಮಾಡು. ಅವು ಒಂದೇ ಲೆಕ್ಕ ರಡ್ಲ. ಬೇತೇನೆ ಕಡೆ ಬಂತೀರಿ ವಿಡಿಯೋನ ಕಡಪು ಆಂಡ ಆಂಡ ಐತನ ಅವು ಇಚ್ಚಿ 10 ರೂಪಾಯಿ ದಾಲ ಇಜ್ಜಲ್ಲಿ.
ಕಾಂಡ ₹10 ₹50 5 ಐಟಮ್ ತಗೊಂಡು ಬರುವ ಚಾಲೆಂಜ್ ಕೊಟ್ಟಿದ್ದೆವು. ಸೊ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಪಾನಿಪುರಿ ಮತ್ತೆ ಐಟಮ್ ಇಲ್ಲಿಗೆ ಟಾಸ್ಕ್ ಕಂಪ್ಲೀಟ್ ಆಗಿದೆ. 3 ಜನ ತಡೆಬಹುದು. ಫ್ರೀಗೆ ದಾಲ ಎತ್ತುಕೊಡ್ರ ಕೇಳಿ ಅದೊಂದು ಎತ್ತುಕೊಡ್ರು ನಿನ್ನ ಟಾಸ್ಕ್ ಕಂಪ್ಲೀಟ್. ಈ ಕೊಟ್ಟಿಗೆ 5 ನಿಮಿಷ. 3 ಜನ ಫ್ರೀಗೆ ಹೊರಡು. ಹಾಂ 3 ಅಂಗಡ್ಡತ್ತು 3 ಜನ ಬೋದು ಕೇಳೋಣ ಇಂಥ ಫ್ರೀಗೆ ಆಯ್ತು ಎತ್ತುಕೊಡ್ಲಿ. ಇತ್ತೆ ಪ್ರಣೀತ್ ಇತ್ತಲ್ಲ ಪ್ರಣೀತಿನ ಬೋದು ಕೇಳೋಣ ಇಂಕೊಂದು ಫ್ರೀಗೆ ಆಯ್ತು ಎತ್ತುಕೊಡು. ಹಾಂ ಅಂಚೆ ಕೇಳಿದಾಗ ಎತ್ತುಕೊಡಿ. 3 ಜನ ಎತ್ತುಕೊಡು. 5 ನಿಮಿಷ ಟೈಮ್. ಸ್ಟಾರ್ಟ್ ಹೋಗು. ಮೆಲ್ಲ ಬೊಬ್ಬೇಡ ಅಂಚೆ ಜೋರು ಬೊಬ್ಬೇಡ. ಹಾಂ ಫೋನ್ ಮಾಡಿ. ಹಾಂ ಓಕೆ ಬರ್ತಾನೆ. पूरा ओरिएंट रहती है. आई मल्ले कई बार हुए. ಎಷ್ಟು ಒಂದು ಕಿಲರ್ ಕೊಡಿ. ಇರ್ಲಿ 15 ಒಂದು. मुझे टास्क कंप्लीट ಆಗಿತ್ತೆ. 2 ನಿಮಿಷ ಇರ್ತೀನಿ ಬೇ. ಬೇತೆ ಪೂರ ಬೋಯರ ತುಂಬುದಾಗ್ಲಿ ಇದನ್ನ ಕ್ಲಿಯರ್ ಅಡ್ಚನ ಅಂದು ಅಂಚತ್ತು ಬೇಲೆ ಬುಡ್ದು ಬೋಯರ ಬೇಲೆ ಬುಡ್ದು వచ్చారు తారద ఇల్లడే పోతే రొట్టి ఒకటికి పరిహార ఆపిజి ಅಂಚ ಉಲ್ಲೇರು ಜನೊಲ್ಲಿ ಜನೊಲ್ಲಿ ತೊಂದರೆಜಿ ಈಗ ಬದಲಾವಣೆಗೆ ಉಲ್ಲೇರು ಉಲ್ಲೇರ ಬದಲಾವಣೆಗೆ ಅಂಚ ಮಾರಾಟ ಮೇಳ ಹೇಗಿತ್ತು? ಎಂತೆಲ್ಲ ತಕೊಂಡ್ರಿ? ಹೇಗಿತ್ತು ಮಾರಾಟ ಮೇಳ? ಖುಷಿ ಆಯ್ತಾ? ಥ್ಯಾಂಕ್ ಯು. ಮಾರಾಟ ಮೇಳ ಹೇಗಿತ್ತು? ಎಂತೆಲ್ಲ ತಕೊಂಡ್ರಿ? ನಿಮಗೆ ಶಾಪ್ ಇಡ್ಲಿಕ್ಕೆ ಇರಲಿಲ್ವಾ? ಎಷ್ಟನೇ ಕ್ಲಾಸ್ನವರಿಗೆ? 8ನೇ ಕ್ಲಾಸ್ನವರಿಗೆ ಮಾತ್ರ. ಮನೇಲಿ ಎಷ್ಟು ರೂಪಾಯಿ ಕೊಟ್ಟಿದ್ರು ತಗೊಂಡು ಬರಲಿಕ್ಕೆ? 100 ರೂಪಾಯಿ. ಬರೀ ಚರ್ಮುರಿ ಮತ್ತೆ ಕೀ ಪಂಚ್ ತಗೊಂಡದ? ಗುಜ್ಜೆ ತರಕಾರಿ ಎಲ್ಲ? ಮೀನು ಸಿಕ್ಕಿ ಎಂತ ಬಂಗುಡೆ ಭೂತಯ? ಮ್ಯಾಮ್, ಈ ಮಾರಾಟ ಮೇಳದ ಉದ್ದೇಶ ಏನು ಅಂತ? ಮಾರಾಟ ಮೇಳದ ಉದ್ದೇಶ
ಅಂದರೆ ಮಕ್ಕಳ ಒಂದು ಗಣಿತ ಪಾಠದಲ್ಲಿ ಒಂದು ಮೆಟ್ರಿಕ್ ಮೇಳ ಅಂತ ಒಂದು ಇದೆ, ಅದರಲ್ಲಿ ಒಂದು ಚಟುವಟಿಕೆ ಅದು. ಹಾಗೆ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳನ್ನು ಒಂದು ವ್ಯಾಪಾರದಲ್ಲಿ ಮುಂದುವರಿಸುವ ಹಾಗೆ, ಅಂದರೆ ಲಾಭ ನಷ್ಟ ಮತ್ತು ಮಕ್ಕಳಿಗೆ ಅದರ ಒಂದು ತಿಳುವಳಿಕೆ ಕೊಡುವುದು ಮತ್ತು ಸಂತೋಷದಾಯಕ ಕಲಿಕೆ ಕೂಡ ಆಗ್ತದೆ ಇದರಲ್ಲಿ. ಮತ್ತು ಇನ್ನೊಂದೇನೆಂದರೆ ಈಗಿನ ಪ್ರಪಂಚದಲ್ಲಿ ನಾವು ನೋಡೋದಾದರೆ MBA ಮಾಡುವವರೇ ಜಾಸ್ತಿ, ಬಿಸ್ನೆಸ್ ಮಾಡುವವರು, ಮತ್ತು ಬೇರೆ ಎಲ್ಲ ಕೃಷಿ ಕೆಲಸಗಳಿಗಿಂತಲೂ ಹೆಚ್ಚಾಗಿ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಬರ್ತದಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಅವರು ಬಿಸ್ನೆಸ್ಸಿನ ಒಂದು ಲಾಭವನ್ನು ಅರಿತುಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತು ಇದೊಂದು ನಮ್ಮ ಒಂದು ಶಾಲಾ ಒಂದು ವರ್ಷದ 25-26 ಪ್ರತಿ ವರ್ಷದ ಒಂದು ಚಟುವಟಿಕೆ ಕೂಡ ಆಗಿದೆ ಇದು. ಥ್ಯಾಂಕ್ ಯು. ದೇಶ ಶಾಲೆಯ ಮಕ್ಕಳಿಗೆ ಅದರ ಲಾಭ ನಷ್ಟಗಳ ಬಗ್ಗೆ ಮತ್ತೆ ಎಲ್ಲ ಕೂಡ ನಾವು ಈಗದ ಕಾಲದ ಹೇಗೆ ಅಂತಂದ್ರೆ ಆನ್ಲೈನ್ ಬಿಸ್ನೆಸ್ ಆದ ಕಾರಣ ಮಕ್ಕಳು ಆನ್ಲೈನಲ್ಲೇ ಪ್ರಾಡಕ್ಟನ್ನು ತರ್ತಾರೆ, ಪೇರೆಂಟ್ಸೇ ಪರ್ಚೇಸ್ ಮಾಡ್ತಾರೆ, ಎಲ್ಲ ಹಾಗೆ ಮಾಡ್ತಾರೆ. ಸೊ ಹಾಗಿರುವಾಗ ಮಕ್ಕಳಿಗೆ ಅದರ ಲಾಭ ನಷ್ಟ ಏನು? ಈಗ ಕೆಲವು ಮಕ್ಕಳಿಗೆ ಚೇಂಜ್ ಅದು ನಾವು ಕೊಟ್ಟ ಹಣದ ಉಳಿತಾಯ ಎಷ್ಟು, ಉಳಿಕೆ ಎಷ್ಟು ಅಂತ ಸಹ ಗೊತ್ತಿರುವುದಿಲ್ಲ. ಸೊ ಈ ಥರ ಮೆಟ್ರಿಕ್ ಮೇಳ ಖಾಲಿ ಪಾಠ, ಶಾಲೆ ಒಳಗೆ ಖಾಲಿ ಪಾಠ ಮಾತ್ರ ಮಾಡೋದ್ರಿಂದ ಮಕ್ಕಳ ಒಳಗಿನ ಬುದ್ಧಿ ಹೆಚ್ಚಾಗ್ತದೆ ಹೊರತು ಹೊರಗಿನ ವ್ಯವಹಾರಕ ಜೀವನ ಮಕ್ಕಳಿಗೆ ಗೊತ್ತಾಗೋದು. ಈಗ ಇಲ್ಲೆಷ್ಟೋ ಮಕ್ಕಳು ಬಿಸ್ನೆಸ್ ಮ್ಯಾನ್ಗಳಾಗುವವರು ಇರ್ತಾರೆ, ಅಥವಾ ಅವರೇ ಓನ್ ಬಿಸ್ನೆಸ್ ಮಾಡುವವರು ಇರ್ತಾರಲ್ವಾ. ಸೊ ಅಂಥವರಿಗೆಲ್ಲ ಇದು ಒಳ್ಳೆಯದು ಅಂತ. ಯಾಕಂದರೆ ಹೊರಗಡೆ ಹೋಗಿ ಎಲ್ಲರೂ ಡಾಕ್ಟ್ರೇ ಆಗಬೇಕು ಅಂತಿಲ್ಲ, ಎಲ್ಲ ಇಂಜಿನಿಯರ್ ಆಗಬೇಕು ಅಂತಿಲ್ಲ, ಓನ್ ಬಿಸ್ನೆಸ್ ಮಾಡೋರು ಇರ್ತಾರೆ. ಅಂಥವರಿಗೆ ಇದರಲ್ಲಿ ಈಗ ಅವರಿಗೆ ಎಷ್ಟು ಲಾಭ ಆಯಿತು, ಈಗ ಅವ್ರು ಎಷ್ಟು ಸೇಲ್ ಇಟ್ಕೊಂಡಿರ್ತಾರೆ ಹಣ, ಅವರಿಗೆ ಎಷ್ಟು ಲಾಭ ಆಯಿತು, ಎಷ್ಟು ನಷ್ಟ ಆಯಿತು, ಮುಂದೆ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋ ಐಡಿಯಾಸ್ಗಳು ಇಲ್ಲಿ ಮಕ್ಕಳಿಗೆ ಸಿಗುವ, ಟೀಚರ್ಸ್ನವರ ಹೆಲ್ಪ್ ಇಲ್ಲದೆ ಮಕ್ಕಳಿಗೆ ಸಿಗುವ ಕಾರಣ ಅದಕ್ಕೋಸ್ಕರ ಇದು ಒಳ್ಳೆಯದು ಅಂತ. ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಮಕ್ಕಳು ಹೇಗೆ ವ್ಯವಹಾರ ಮಾಡಿದ್ರು ಅದರ ಬಗ್ಗೆ ಹೇಗೆ ಅನಿಸ್ತು? ಮಕ್ಕಳು ತುಂಬಾ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ, ಅವರಿಗೆ ಆ ನಾಲೆಜ್ ಆಲ್ರೆಡಿ ಇದೆ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ನ ಮಕ್ಕಳು ಕಮ್ಮಿ ಇಲ್ಲ ಯಾವುದ್ರಲ್ಲಿ ಕೂಡ, ಅದೆಲ್ಲರಿಗೂ ಗೊತ್ತುಂಟಲ್ವಾ. ಸೊ ಈಗ ಒಳ್ಳೆ ರೀತಿಯಲ್ಲಿ ಸೇಲ್ ಮಾಡ್ತಿದ್ದಾರೆ ಮಕ್ಕಳು ಕೂಡ. ಅವರು ಪಡ್ಡ ಇದಕ್ಕಿಂತ ಲಾಭವೇ ಜಾಸ್ತಿ ಬರ್ತಾ ಉಂಟು ಅವರಿಗೆ. ಯಾಕಂದ್ರೆ ಸೇಲ್ ಮಾಡ್ಲಿಕ್ಕೆ ಒಂದು ಟ್ರಿಕ್ ಉಂಟು, ಸುಮ್ಮನೆ ನಿಂತರೆ ಸೇಲ್ ಆಗುದಿಲ್ಲ ಅಲ್ವಾ. ಸೊ ಅದಕ್ಕೆ ಎಷ್ಟು ರೂಪಾಯಿ ಎಕ್ಸ್ಟ್ರಾ ಹಾಕಬೇಕು, ಅವರ ಎಫರ್ಟಿಗಿಂತ ಎಷ್ಟು ಹಣ ಹಾಕಬೇಕು, ಅದನ್ನ ಬಾರ್ಗೇನ್ ಮಾಡಿದಾಗ ಹೇಗೆ ಜನರ ಹತ್ರ ಮಾತಾಡಬೇಕು ಎನ್ನುವುದು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ನಾನೀಗ 3 ವರ್ಷ ಆಯ್ತು ಈ ಶಾಲೆಯಲ್ಲಿ ಇರೋದು. ಸೊ ನಾನು 3ನೇ ವರ್ಷದ ಮೆಟ್ರಿಕ್ ಮೇಳ ನಂದು. ಸೊ ಮಕ್ಕಳ ಜೊತೆ ಚಂದ ಬಾರ್ಗೇನ್ ಮಾಡಿಕೊಂಡು ಪರ್ಚೇಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನನ್ನ ಹೆಸರು ಯಶಸ್ವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಯಾಕಂದರೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಕಲ್ತದ್ದು, ನನಗೆ ಇಂಥದ್ದೆಲ್ಲ ಇರಲಿಲ್ಲ. ಇಲ್ಲಿಗೆ ಬಂದು ಈಗ ಚೇಂಜ್ ಅಂದರೆ ಹಣ ಕೊಡುವಾಗ ಚೇಂಜ್ ಇರುವುದಿಲ್ಲಲ್ಲ ಅವರ ಹತ್ರ, ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಒಂದು ಕಡೆಗೆ ಹೋಗುವಾಗ ಇಷ್ಟಿಷ್ಟು ಚೇಂಜ್ ಇಟ್ಕೊಳ್ಬೇಕು, ಮತ್ತು ಹೇಗೆ ವ್ಯಾಪಾರ ಮಾಡ್ಬೋದು, ಒಂದು ಹೊರಗಿನ ಸಮಾಜದಲ್ಲಿ ಒಂದು ಹೇಗೆ ವ್ಯಾಪಾರ ಮಾಡ್ಬೋದು ಅಂತ ನಮಗೆ ಗೊತ್ತಾಗ್ತದೆ. ಮಕ್ಕಳು ಹೇಗೆ ವ್ಯಾಪಾರ ಮಾಡಿದ್ದು ಅಂತ ಅನಿಸ್ತದೆ ನಿಮಗೆ? ಮಕ್ಕಳು ಅದೇ ಒಂದು ಮಾತಾಡೋದಾಗಿರಲಿ, ನಮ್ಮನ್ನು ಕರೆಯುವುದಾಗಿರಲಿ ತೆಗೊಳ್ಳುವ ಅಂತ ಆಗ್ತದೆ. ಒಂದು ಅವರೊಂದಷ್ಟು ಪ್ರೀತಿಯಿಂದ ಕರೀತಾರೆ, ಆಗ ನಮಗೆ ಒಂದು ಹೋಗುವ ಅಂತ ಆಗ್ತದೆ. ಎಷ್ಟು ತೆಗೊಂಡ್ರಿ ನಾವು? ಅದೇ ಗುಜ್ಜೆ ಮತ್ತು ಚರ್ಂಬುರಿ ಮತ್ತು ಇದು ಬದನೆ, ಹಾಗೆ ತುಂಬ ಊರಿನ ತರಕಾರಿಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಟೆಕ್ಸ್ಟೈಲ್ ಶಾಪ್ ಇತ್ತು, ಹಾಗೆ ಮತ್ತೆ ಬೇರೆ ಸ್ಟೇಷನರಿ ಶಾಪ್ ಇತ್ತು, ಅದರಿಂದ ಎಲ್ಲ ಎಂತ ಪರ್ಚೇಸ್ ಮಾಡಲಿಲ್ವಾ? ಇಲ್ಲ, ಸೊ ನನಗೆ ಈಗ ರಜೆ ಅಲ್ಲ, ಈಗ ಯೂಸ್ ಇಲ್ಲ ಅಂತ. ಈಗ ಬರುವ ವರ್ಷ ನಿಮಗೆ ವ್ಯಾಪಾರ ಮೇಳ ಮಾಡ್ಲಿಕ್ಕೆ ಉಂಟಲ್ಲ, ಹಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಅದರ ನೆಕ್ಸ್ಟ್ ವರ್ಷ ಹೇಗೆ ಅಂದರೆ ಮಾಡ್ಬೋದಾ? ನಿಮಗೆ ಸಹ ಒಂದು ಧೈರ್ಯವಂತ ಮಾಡ್ಬೋದು ಅಂತ. ಈ ವ್ಯಾಪಾರ ಮೇಳದಿಂದ ನೀವೆಂತ ಕಲ್ತ್ರಿ? ಅಂದರೆ ಕೊಡುವುದು, ತಗೊಳ್ಳುವುದು, ದುಡ್ಡು ಎಕ್ಸ್ಚೇಂಜ್ ಮಾಡೋದು, ಅದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ಅಂದರೆ ನೀವು ಪೇಟೆಗೆಲ್ಲ ಹೋದರೆ ನೀವು ತಂದೆ ಹತ್ರ ಎಲ್ಲ ದುಡ್ಡು ಅಂದರೆ ಅವರೇ ತೆಗೆದು ಕೊಡೋದು, ಈಗ ನೀವೇ ತಗೊಂಡದ್ದು, ಅದರ ಬಗ್ಗೆ ಹೇಗೆ ಅನ್ನಿಸ್ತು? ಅದರಲ್ಲಿ ನಾನು ಇದು ಭಾಗಕಾರ, ಗುಣಕಾರ ಅದೆಲ್ಲ ಕಲಿತೆ. ಈಗ ಅವರು 50 ರೂಪಾಯಿದು ಒಂದು ಪೆನ್ಸಿಲ್ ಬಾಕ್ಸ್ ತಗೊಂಡೆ, ನಾನು ಅವ್ರು ಹೇಳಿದ್ದು 50 ರೂಪಾಯಿ ಅದು, ನಾನು 50 ರೂಪಾಯಿ ಕೊಟ್ಟೆ. ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ಲಾಭ ನಷ್ಟ ಎಲ್ಲ ಆಯಿತು. ಅದರ ಬಗ್ಗೆ ಹೇಳಿ, ಅಂದರೆ ಹೇಗೆ ಲಾಭ ಕೂಡ ಆಯಿತು, ನಷ್ಟ ಕೂಡ ಆಯಿತು. ನಷ್ಟ ಏನಾಯಿತು? ನಷ್ಟ ಕೆಲವೊಂದು ಅದೆಲ್ಲ ನಷ್ಟ ಆಯಿತು, ಬೆಳೆದೆಲ್ಲ ಯಾರು ತಗೊಳ್ತವೆ ಇಲ್ಲ. ಬೇರೆ ಲಾಭ ಅಂತ ಹೇಳಿದರೆ ಲಾಭ ಇದೆಲ್ಲ ನೋಡಿದೆಲ್ಲ ಖಾಲಿ ಆಯಿತು, ನಮಗೆ ಮಾಡಿದೆಲ್ಲ ಸೇಲ್ ಆಯ್ತೆಲ್ಲ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸೇಲ್ ಮಾಡೋದೆಲ್ಲ? ಅಂದರೆ ಕರೆಯುವುದೆಲ್ಲ ಬಂದು ತಗೊಂಡ್ರ ರೆಸ್ಪಾನ್ಸ್ ಹೇಗಿತ್ತು ಜನರಿಂದ? ಖುಷಿ ಆಯಿತು. ನೋಡಿ ಅಂದು ಒಂದು ವಾಶ್ ಆಗ್ಬಿಡು
ಪೂರ್ಲ ಬತ್ತನ ಕೂಡಲೇ ಏನಿದೆ ಸೂಪರ್ ಉಂಟು ಮಾರೆ. ನಾನಲ್ಲಿ ಆ್ಯಕ್ಚುಲಿ ವ್ಲಾಗ್ ಮಾಡಲಿಕ್ಕೆ ಅಂತ ಹೋದವನೇ ಅಲ್ಲ, ಮಕ್ಕಳೆಲ್ಲ ಸೇರ್ಕೊಂಡು ವ್ಲಾಗ್ ಮಾಡಿ ಅಂತ ಹೇಳಿದರೆ. ಹಾಗೆ ಅಲ್ಲಿದ್ದು ಫ್ಯಾಕಲ್ಟಿ ಕೂಡ ಪರ್ಮಿಷನ್ ಕೊಟ್ಟರು, ತುಂಬ ಥ್ಯಾಂಕ್ಸ್ ಅವರಿಗೆ ಕೂಡ. ಆ್ಯಂಡ್ ಅದಾದಮೇಲೆ ವ್ಲಾಗ್ ಎಲ್ಲ ಮಾಡಿ ಅವರಿಗೂ ಕೂಡ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಯಿತು. ಅವ್ರು ತಗೊಂಡಂಥ ಐಟಮ್ಸ್ ಎಲ್ಲ ಗಡಿ ತಂದು ತೋರಿಸ್ತಾ ಇದ್ರು. ಅಣ್ಣ ಇವುಗಳಿಗೆ ಮೀನು ತಗೊಂಡೆವು, ಅಣ್ಣ ನೋಡಿ ಕಾರ್ ಉಂಟು ಹಾಗೆಲ್ಲ ತೋರಿಸ್ತಿದ್ರು. ಆ್ಯಂಡ್ ಶಾಪ್ಸ್ ಕೂಡ ಹಾಗೆ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಇರಲಿಲ್ಲ, ಎಲ್ಲ ಇತ್ತು. ಅಂದರೆ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಬೇಕರಿ ಐಟಮ್, ಮತ್ತು ಫ್ಯಾನ್ಸಿ, ಚರ್ಮುರಿ, ಹಾಗೆ ತುಂಬ ಐಟಮ್ಸ್ ಎಲ್ಲ ಇತ್ತು. ಒಂದು ಮಿನಿ ಜಾತ್ರೆ ನೋಡಿದಾಗೆ ಆಯಿತು. ಆ್ಯಂಡ್ ಮಕ್ಕಳಿಗೂ ಕೂಡ ಒಳ್ಳೆ ವ್ಯಾಪಾರ ಆಗಿದೆ. ಕೊನೆಗೆಲ್ಲ ಕೆಲವು ಸ್ಟಾಲ್ಸ್ ಎಲ್ಲ ಖಾಲಿಯಾಗಿತ್ತು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹಳೆಯ ಶಾಲೆಗೆ ಹೋಗು ಅಂತ ಹೇಳಿದರೆ ಅದರ ವೈಬೇ ಬೇರೆ. ಆ್ಯಂಡ್ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಿರೋದಕ್ಕೆ ತುಂಬ ಸಾರಿ, ಯಾಕಂತ ಹೇಳಿದರೆ ತುಂಬ ಮಕ್ಕಳು ಹೇಳಿದರೆ ಅಲ್ಲಿ ಇವತ್ತೇ ಸಂಜೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಅಂದರೆ ಸ್ವಲ್ಪ ಕಾಲೇಜ್ ವರ್ಕ್ಸಲ್ಲಿ ಬ್ಯುಸಿ ಇರೋದ್ರಿಂದ, ಸೊ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇರ್ಬೋದು, ನಾಯ್ಸ್ ಎಲ್ಲ. ಸೊ ನಾನು ಮೈಕ್ ಕೂಡ ಹಿಡ್ಕೊಂಡು ಹೋಗಿರಲಿಲ್ಲ, ಸೊ ಅದರಿಂದಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳ್ತಾ ಉಂಟು. ಆ್ಯಂಡ್ ಸಾರಿ ಫಾರ್ ದ್ಯಾಟ್ ಆಲ್ಸೋ. ಇದಿಷ್ಟು ಇವತ್ತಿನ ವ್ಲಾಗ್. ಇಲ್ಲಿ ವ್ಯಾಪಾರ ಮೇಳದಲ್ಲಿ ಇವತ್ತು ತುಂಬ ಖುಷಿ ಆಯಿತು. ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಟಾಸ್ಕ್ ಎಲ್ಲ ಕೊಟ್ಟೆವು. ಆ್ಯಂಡ್ ಹಾಗೆ ಎಲ್ಲರ ಅಭಿಪ್ರಾಯ ಎಲ್ಲ ಕೇಳಿದೆವು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ವ್ಯಾಪಾರ ಮೇಳ. ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.